ಪಕ್ಷದ ಬಾಗಲಕೋಟೆ ನೂತನ ಜಿಲ್ಲಾಧ್ಯಕ್ಷ ಆನಂದ ದೇವಾಡಿಗ ಅವರಿಗೆ ಜಿಲ್ಲಾ ಜವಾಬ್ದಾರಿ ವಹಿಸಿದ ಉತ್ತರ ಕರ್ನಾಟಕ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅರ್ಜುನ್ ಹಲಗಿಗೌಡರು ಬಾಗಲಕೋಟೆಯ ಪ್ರವಾಸಿ ಮಂದಿರದಲ್ಲಿ ಸಭೆ ನಡೆಸಿದ ಬಾಗಲಕೋಟೆ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಸಭೆ ನಡೆಸಿ ಬಾಗಲಕೋಟೆ ನೂತನ ಜಿಲ್ಲಾಧ್ಯಕ್ಷರಾಗಿ ಆಮ್ ಆದ್ಮಿ ಪಕ್ಷದಲ್ಲಿ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡಿದ ಬಾದಾಮಿಯ ತೆರಿಗೆ ಸಲಹೆದಾರರು ಆದ ಆನಂದ ದೇವಾಡಿಗ ಇವರನ್ನ ಇಂದು ನಡೆದ ಸಭೆಯಲ್ಲಿ ಶಾಲು ಹಾಕಿ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾಗಿ ಘೋಷಣೆ ಮಾಡಿದ ಆಮ್ ಆದ್ಮಿ ಪಕ್ಷದ ಉತ್ತರ ಕರ್ನಾಟಕ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅರ್ಜುನ್ ಹಲಗಿಗೌಡರು ಹಾಗೂ ರಾಜ್ಯ ಜಂಟಿ ಕಾರ್ಯದರ್ಶಿ ಫರೀದ್ ನದಾಫ್, ಬಾಗಲಕೋಟೆ ತಾಲೂಕಾ ಅಧ್ಯಕ್ಷರಾದ ಭೀಮನಗೌಡ ಬಾಜಣ್ಣವರ್ ಶಾಲು ಹಾಕಿ ಜಿಲ್ಲೆಯ ಪಕ್ಷ ಸಂಘಟನೆಯ ಜವಾಬ್ದಾರಿ ವಹಿಸಿ ಮಾಧ್ಯಮ ಜೊತೆ ಮಾತನಾಡಿದರು. ಈ ವ್ಯವಸ್ಥೆ ಕಡಿಮೆಯಾಗಿ ಸಾಮಾಜಿಕ ಸೇವೆ ಮಾಡುವಂಥ ಪರಿಜ್ಞಾನ ಹುಟ್ಟಲಿ ಅಂತೇಳಿ ಇವತ್ತು ಆಮ್ ಆದ್ಮಿ ಪಕ್ಷವನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೂಡ ಮುಂಚಿನಲ್ಲಿ ಒಯ್ತಾ ಇದ್ದೇವೆ. ನಮ್ಮ ಗೌರವಾನ್ವಿತ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಚಂದ್ರೂರವರ ನೇತೃತ್ವದಲ್ಲಿ, ಪೃಥ್ವಿ ರೆಡ್ಡಿ ಅವರ ನೇತೃತ್ವದಲ್ಲಿ ಸಾವಿರಾರು ಲಕ್ಷಾಂತರ ಕಾರ್ಯಕರ್ತರು, ಎಷ್ಟೋ ಜನ ತಾವು ಒಂದು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಕೂಡ ಮೂಕ ಪ್ರೇಕ್ಷಕರಂತೆ ನಮಗೆ ಸಪೋರ್ಟ್ ಮಾಡಿ ಪಕ್ಷವನ್ನು ಗೆಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಉತ್ಸಾಹ ಯುವಕರಾದಂಥ ಚಾರ್ಟೆಡ್ ಅಕೌಂಟ್ಸ್ ಶ್ರೀಯುತ ಆನಂದ್ ದೇವಾಡಿಗರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿಕೊಂಡು ಇವತ್ತು ನಮ್ಮ ರಾಜ್ಯ ಜಂಟಿ ಕಾರ್ಯದರ್ಶಿಯವರು ಮತ್ತು ಭುಜನ್ ಅವರ ನೇತೃತ್ವದಲ್ಲಿ ನಾವು ಅಂತಿಮವಾಗಿ ಇವತ್ತು ಘೋಷಣೆ ಕೂಡ ಮಾಡ್ತಾ ಇದ್ದೇವೆ. ಅವರು ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಶಕ್ತಿಯಾಗಿ ಬೆಳೀಲಿ, ಅವ್ರಿಗೆಲ್ಲರೂ ಕೂಡ ಕೈಗೆ ಕೈ ಕೊಟ್ಟು ಈ ನಮ್ಮ ಪಕ್ಷವನ್ನು ಬಲಪಡಿಸಲಿ ಅಂತ ಹೇಳಿ ನನ್ನೆರಡು ಮಾತುಗಳಿಗೆ ವಿದಾಯ ಹೇಳ್ತೇನೆ. ನಾನು ಈ ಪಕ್ಷದಲ್ಲಿ ಯುವ ಘಟಕದ ರಾಜ್ಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದೆ. ಆವಾಗ ಆದ ಅನುಭವ ಅಂದರೆ ನಮ್ಮ ಹಿಂದಿನಂಥ ಪಕ್ಷದಲ್ಲಿ ಇನ್ನೂ ಸ್ವಲ್ಪ ಸಂಘಟನೆಯಲ್ಲಿ ಏರುಪೇರಾಯಿತು. ನಮ್ಮ ಈ ಪಕ್ಷದಲ್ಲಿ ಕೆಲವರು ನಾನು ರಾಜ್ಯ ಉಪಾಧ್ಯಕ್ಷರಾಗಿ ಹೋದಾಗ ಹೇಳಿದರು, ಇಲ್ಲ ನಿಮ್ಮದು ಸಂಘಟನೆ ಸ್ಟ್ರಾಂಗ್ ಇಲ್ಲ, ಹಾಗೆ ಹೀಗೆ ಅಂತ ನಾನು ಕೆಲವೊಂದು ಮಾತನಾಡಿ ಕೇಳಿದೆ. ಈಗ ಒಂದು ಅವಕಾಶ ಸಿಕ್ತು, ಅಂದರೆ ಜಿಲ್ಲಾಧ್ಯಕ್ಷ ಆಗಿ ನಾನು ಮೊದಲು ನಮ್ಮ ರೆಗ್ಯುಲರ್ ಬಾಡಿ ಸ್ಟ್ರಾಂಗ್ ಆಗಿದ್ದರೆ ನಮ್ಮೆಲ್ಲ ಘಟಕಗಳು ಸ್ಟ್ರಾಂಗ್ ಆಗ್ತವೆ. ಹಾಗಾಗಿ ನನಗೆ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಈಗ ನನ್ನ ಈ ಜಿಲ್ಲಾಧ್ಯಕ್ಷ ಸ್ಥಾನ ತಗೊಂಡ ಮೇಲೆ ನನ್ನ ಉದ್ದೇಶ ಏನಂದರೆ, ಪ್ರತಿಯೊಂದು ಗ್ರಾಮದಲ್ಲೂ, ಪ್ರತಿಯೊಂದು ಜಿಲ್ಲೆ, ತಾಲೂಕು ಎಲ್ಲ ಕಡೆಯೂ ಈ ಆಮ್ ಆದ್ಮಿ ಪಾರ್ಟಿಯನ್ನು ಬಲಿಷ್ಠಗೊಳಿಸಿ ಮತ್ತು ಇದು ನಮ್ಮ ಆಮ್ ಆದ್ಮಿ ಪಾರ್ಟಿ ಒಂದು ಭ್ರಷ್ಟರಹಿತ, ಒಂದು ಪಾರದರ್ಶಕವಾದಂಥ ಪಾರ್ಟಿ. ಈ ಪಾರ್ಟಿ ಬಗ್ಗೆ ಯಾರು ಸಂಘಟನೆ ಇಲ್ಲ, ಅದು ಇಲ್ಲದೆ ಏನೇ ಮಾತಾಡಿದ್ರು ಎಲ್ಲರಿಗೂ ಒಂದು ಭಯ ಇದೆ. ಅದು ರೂಲಿಂಗ್ ಪಾರ್ಟಿ ಇರ್ಬೋದು, ಅಪೋಸಿಷನ್ ಪಾರ್ಟಿ ಇರ್ಬೋದು. ಯಾಕಂದರೆ ಇಲ್ಲಿ ಏನು ಬರ್ತಾರಲ್ಲ, ಇಲ್ಲಿ ನಿಯತ್ತಿದ್ದಾರೆ ಉಳಿತಾರೆ. ಯಾಕಂದರೆ ಇಷ್ಟು ದಿವಸ ಕೆಲವರು ಬಂದರು ಹೋದರು, ಈ ಜೊಳ್ಳು ಕಾಳೆಲ್ಲ ಹೋದ್ರು, ಈ ಗಟ್ಟಿ ಕಾಳು ಉಳ್ದವು. ಈ ಗಟ್ಟಿ ಕಾಳು ಹೆಂಗದಾವ ಅಂದ್ರೆ ಇವು ಯಾವ ಭ್ರಷ್ಟಾಚಾರ ಏನೇ ಇವು ಆಮಿಷಗೂ ಒಳಗಾದಂಥ ಉಳಿದಂಥ ವ್ಯಕ್ತಿಗಳು ಈ ಪಾರ್ಟಿಯಲ್ಲಿ ಉಳ್ಕೊಂಡಿದ್ದಾರೆ. ನಮ್ಮ ಉದ್ದೇಶ ಇದೆ, ಅದಕ್ಕೆ ಯಾರಾದರೂ ಬದಲಾವಣೆಯನ್ನು ಬಯಸಿದರೆ, ನೀವು ಏನಾದರೂ ಚೇಂಜ್ ಮಾಡ್ಬೇಕಂತ, ನಿಮ್ಮ ಒಂದು ರಾಜಕೀಯ ವ್ಯವಸ್ಥೆನೇ ಚೇಂಜ್ ಮಾಡ್ಬೇಕಂತ ಬಯಸಿದರೆ ಈ ನಮ್ಮ ಪಾರ್ಟಿ ಸೂಕ್ತವಾದಂಥ ಪಾರ್ಟಿ. ಇದಕ್ಕೆ ನಾನು ಎಲ್ಲ ಯುವಕರಿಗಾಯಿತು, ಯಾವುದೇ ಒಂದು ಜನರಲ್ಲಿ ವಿನಂತಿ ಏನಂದರೆ, ನಮ್ಮ ಪಾರ್ಟಿಗೆ ಜಾಯಿನ್ ಆಗಿರಿ, ನಮ್ಮ ಈ ಹೋರಾಟದಲ್ಲಿ ಸಾಥ್ ಕೊಡ್ರಿ. ನಾವು ಒಂದು ಪಾರದರ್ಶಕ, ಭ್ರಷ್ಟರಹಿತ ಒಂದು ಒಳ್ಳೆಯ ಒಂದು ಪಾರ್ಟಿಗೆ ಒಂದು ಸಪೋರ್ಟ್ ಕೊಡ್ರಿ ಅಂತ ಹೇಳ್ತಾ ನಾನು ಮಾತನಾಡ್ತೀನಿ. ಇದೇ ಸಂದರ್ಭದಲ್ಲಿ ಆಮ್ ಆದ್ಮಿ ಯುವ ಘಟಕ ವಿಧಾನಸಭಾ ಅಧ್ಯಕ್ಷ ವೀರಭದ್ರಯ್ಯ ಕಟಕಿಹಳ್ಳಿಮಠ, ಆಮ್ ಆದ್ಮಿ ಪಕ್ಷದ ಮುಖಂಡರಾದ ಅರುಣ್ ಬಿರಾದಾರ್, ಪ್ರಕಾಶ್ ಗಣಿ, ಬಸನಗೌಡ, ರಾಮಕೃಷ್ಣ ವಗ್ಗತಿ, ಸಂಜೀವ್ ಅಂಬಿಗೇರ್ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಾಜೇಶ್ ಎಸ್ ದೇಸಾಯಿ, ಭಾರತ ವೈಭವ ನ್ಯೂಸ್, ಬಾಗಲಕೋಟೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV5 News Channel and BV Fast Web News from all talukas of Karnataka, Goa and Maharashtra. If interested, send your resume to 9019229369.